ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008889912. ಮೋಹಿನಿಯ ಅಳಿಯ ವಿವೇಕ್ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿದಂತೆ ಆಗ್ಬಿಟ್ಟಿದ್ದ ಒಂದು ಬಗೆಯ ವಿಚಿತ್ರವಾದ ಮುಜುಗರದ ಭಾವನೆ ಅವನ ಕಣ್ಣಲ್ಲಿ ಮನೆ ಮಾಡಿತ್ತು. ಅದಕ್ಕೆ ಕಾರಣ ಆ ಹಿಂದಿನ ದಿನರಾತ್ರಿ ನಡೆದಂತಹ ಘಟನೆ. ಅದನ್ನ ಅವನು ಉದ್ದೇಶಪಟ್ಟು ಮಾಡಿದ್ದಲ್ಲ, ಅದೊಂದು ಅನಿರೀಕ್ಷಿತವಾದ ನಿಯಂತ್ರಣ ತಪ್ಪಿದ ಕ್ಷಣ. ಮೋಹಿನಿಗೆ ಶ್ರೀದೇವಿ ಒಬ್ಬಳೇ ಮಗಳು. ಚಿಕ್ಕಂದಿನಿಂದ ತುಂಬಾ ಮುದ್ದು ಮಾಡಿ ಬೆಳೆಸಿದ್ರೂ ಅವಳಿಗೆ ತನ್ನ ಮಗಳೆಂದರೆ ಪ್ರಾಣವೇ ಸರಿ. ತಾನು ಮುದ್ದು ಮಾಡಿ ಬೆಳೆಸಿದಂತಹ ಮಗಳು ತನ್ನ ಕಣ್ಣೆದುರಲ್ಲೇ ಇರಬೇಕು ಅನ್ನೋ ತೀವ್ರವಾದ ಉದ್ದೇಶ ಮೋಹಿನಿಗೆ. ಹಾಗಾಗಿ ಮೋಹಿನಿ ತನ್ನ ಮಗಳಿಗೆ ಮದುವೆ ಮಾಡುವಾಗ ತುಂಬಾ ಹುಡುಕಾಟ ನಡೆಸಿದ್ಲು. ಅವಳ ಮನಸ್ಸಿನಲ್ಲಿ ಆತಂಕವಿತ್ತು. ಮಗಳನ್ನು ದೂರ ಕಳಿಸುವ ಯೋಚನೆಯೇ ಬೇಸರ ತರಿಸುತ್ತಿತ್ತು. ಯಾಕಂದ್ರೆ ಅವಳಿಗೆ ತನ್ನ ಮಗಳನ್ನ ಮದುವೆ ಮಾಡಿ ಇನ್ನೊಂದು ಮನೆಗೆ ಕಳಿಸಿಕೊಡೋ ಮನಸ್ಸೇ ಇರಲಿಲ್ಲ. ಅದು ಅವಳಿಗೆ ಅಸಹನೀಯವಾದ ನೋವಾಗಿತ್ತು. ಬದಲಿಗೆ ಮನೆಯಲ್ಲಿಯೇ ಇದ್ಕೊಂಡು ತನ್ನ ಮಗಳನ್ನ ಚೆನ್ನಾಗಿ ನೋಡಿಕೊಳ್ಳುವಂತಹ ಅಳಿಯ ಬೇಕಾಗಿತ್ತು. ಅವಳ ಹೃದಯ ಆಸೆ ಪಡುತ್ತಿತ್ತು. ಕೊನೆಗೂ ಅಂತ ಅಳಿಯ ಒಬ್ಬನನ್ನ ಹುಡುಕುವಲ್ಲಿ ಯಶಸ್ವಿಯಾದಳು ಮೋಹಿನಿ. ಅವಳಿಗೆ ಸಮಾಧಾನದ ನಿಟ್ಟುಸಿರು ಬಿಟ್ಟಳು. ಮಗಳಿಗೆ ಮದುವೆಯಾದರೂ ಅವಳ ಸೌಂದರ್ಯಕ್ಕೆ ಏನೂ ಕಡಿಮೆಯಾಗಿರಲಿಲ್ಲ. ಅವಳು ಎಂದಿನಂತೆ ಆಕರ್ಷಕವಾಗಿದ್ದಳು. ಯಾವಾಗ ನೋಡಿದ್ರೂ ಒಳ್ಳೆ ದಂತದ ಗೊಂಬೆ ಹಾಗೆ ಇದ್ಲು. ಮಲ್ಲಿಗೆ ಹೂವಿನಂತೆ ತನ್ನ ಸೌಂದರ್ಯವನ್ನ ಕಾಪಾಡಿಕೊಂಡಿದ್ಲು. ಮೋಹಿನಿ ಎಲ್ಲರ ಗಮನ ಸೆಳೆಯುವಂತೆ ಮಲ್ಲಿಗೆ ಹೂವನ್ನ ಮುಡಕೊಂಡು ತನ್ನ ಪರ್ಸನಾಲಿಟಿಯನ್ನ ಯಾವಾಗಲೂ ಮೇಂಟೈನ್ ಮಾಡ್ಕೊಂಡಿದ್ಲು. ಅವಳು ತನ್ನ ಅಂದದ ಬಗ್ಗೆ ಕಾಳಜಿ ವಹಿಸುತ್ತಿದ್ದಳು. ಅಮ್ಮ ಮಗಳು ಇಬ್ಬರು ಜೊತೆಯಾಗಿ ಹೊರಗಡೆ ಹೋದ್ರೆ ಎಲ್ಲರಿಗೂ ಅಕ್ಕ ತಂಗಿ ಬಂದ ಹಾಗೆ ಅನಿಸ್ತಾ ಇತ್ತು. ಅವರ ನಡುವಿನ ಬಾಂಧವ್ಯ ಅಷ್ಟೊಂದು ಗಾಢವಾಗಿತ್ತು. ಅವರಿಬ್ಬರು ಅಮ್ಮ ಮಗಳು ಅಂತ ಯಾರಿಗೂ ಅನಿಸ್ತಿರಲಿಲ್ಲ. ಅನೇಕ ಜನ ಈ ವಿಷಯವನ್ನ ಅವರಿಗೆ ಹೇಳಿದ್ದು ಉಂಟು. ಮೋಹಿನಿ ಮಾತ್ರ ಹಾಗೆ ಕೇಳಿದಾಗೆಲ್ಲ ನಕ್ಕು ಸುಣ್ಣಾಗಿ ಬಿಡ್ತಾ ಇದ್ಲು. ಅವಳಿಗೆ ಮುಜುಗರವಾಗುತ್ತಿತ್ತು, ಆದರೆ ಸಂತೋಷವೂ ಆಗಿತ್ತು. ಮೋಹಿನಿಯ ಗಂಡ ಪ್ರತಾಪ್ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಾನೆ. ಮಗಳ ಮದುವೆಯ ಸಂದರ್ಭದಲ್ಲಿ 2 ವಾರದ ಮಟ್ಟಿಗೆ ಊರಿಗೆ ಬಂದಿದ್ದ. ಮದುವೆಯ ಕೆಲಸ ಮುಗಿದ ಮೇಲೆ ವಾಪಸ್ ಹೋಗಿದ್ದ. ಮೋಹಿನಿ ಮಗಳು ಮತ್ತು ಅಳಿಯನ ಜೊತೆ ತನ್ನ ಮನೆಯಲ್ಲಿ ಕಾಲ ಕಳಿತಾ ಇದ್ಲು. ಒಂಟಿತನದ ಭಾವನೆ ಅವಳನ್ನು ಕಾಡುತ್ತಿತ್ತು. ಅಳಿಯನ ಜೊತೆ ತುಂಬಾ ಸಲುಗೆಯಿಂದ ಮಾತಾಡ್ತಾ ಇದ್ಲು. ಒಂದು ರೀತಿಯ ಆತ್ಮೀಯತೆ ಅವರಿಬ್ಬರ ನಡುವೆ ಬೆಳೆದಿತ್ತು. ಅಳಿಯ ವಿವೇಕ್ ಮಾತ್ರ ತುಂಬಾ ಗೌರವದಿಂದ ಅತ್ತೆಯನ್ನ ನೋಡಿಕೊಳ್ತಾ ಇದ್ದ. ಅವನಿಗೆ ಅತ್ತೆಯ ಬಗ್ಗೆ ಅಪಾರವಾದ ಗೌರವವಿತ್ತು. ಅವನ ಲೋಕದಲ್ಲಿ ಅವನ ಹೆಂಡತಿ ಶ್ರೀದೇವಿ ಮಾತ್ರ. ಅವನು ತನ್ನ ಹೆಂಡತಿಯನ್ನು ಪ್ರೀತಿಸುತ್ತಿದ್ದನು. ಶ್ರೀದೇವಿ ಹೇಳಿಕೊಳ್ಳುವಷ್ಟು ಸುಂದರಿ ಏನಲ್ಲ. ಅವಳ ಸರಳತೆ ವಿವೇಕ್ನಿಗೆ ಇಷ್ಟವಾಗಿತ್ತು. ಆದರೆ ಅವಳ ಗಂಡ ವಿವೇಕ್ ಮಾತ್ರ ತುಂಬಾ ಸುಂದರವಾಗಿ ಇದ್ದಾನೆ. ಅವನಿಗೆ ಆಕರ್ಷಕವಾದ ವ್ಯಕ್ತಿತ್ವವಿತ್ತು. ಒಳ್ಳೆಯ ಮೈಕಟ್ಟು. ಅವನ ಮಾತುಕತೆ ಎಲ್ಲರನ್ನ ಸೆಳೆಯುತ್ತೆ. ತನ್ನ ಅಳಿಯನ ಸೌಂದರ್ಯ ಮೋಹಿನಿಯನ್ನ ಕೂಡ ಸೆಳೆದಿತ್ತು. ಒಂದು ಅನೈತಿಕವಾದ ಸೆಳೆತ ಅವಳನ್ನು ಕಾಡಲು ಪ್ರಾರಂಭಿಸಿತ್ತು. ಒಂದೇ ಮನೆಯಲ್ಲಿ ಇರುವುದರಿಂದ ಆಗಾಗ ಅವಳ ಕಣ್ಣಿಗೆ ಬೀಳ್ತಾ ಇದ್ದ ಅಳಿಯ ಸುಂದರವಾಗಿ ಕಾಣಿಸ್ತಾ ಇದ್ದ. ಅವಳ ಮನಸ್ಸು ಅವನ ಕಡೆಗೆ ವಾಲುತ್ತಿತ್ತು. ಅವನ ಜೊತೆಯಲ್ಲಿ ತನ್ನ ಮಗಳು ತುಂಬಾ ಸುಖ ಪಡ್ತಾ ಇರಬಹುದು ಅಂತ ಮೋಹಿನಿ ಅಂದುಕೊಳ್ತಾ ಇದ್ಲು. ಒಂದು ತಾಯಿಯ ವಾತ್ಸಲ್ಯ ಅವಳಲ್ಲಿತ್ತು. ಅವರ ಬಗ್ಗೆ ಯೋಚಿಸುವಾಗಲೆಲ್ಲ ಮೋಹಿನಿಗೆ ನಾಚಿಕೆ ಆಗ್ತಾ ಇತ್ತು. ಅವಳ ಆಲೋಚನೆಗಳು ಅವಳನ್ನು ಕಂಗಿಡಿಸುತ್ತಿದ್ದವು. ಅದು ಅಲ್ಲದೆ ಮೋಹಿನಿಯ ಗಂಡ ಬೇರೆ ದೇಶಗಳಲ್ಲಿ ಇದ್ದಿದ್ದರಿಂದ ಅವಳಿಗೆ ಸರಿಯಾದ ಸುಖ ಸಿಗತಾ ಇರಲಿಲ್ಲ. ಒಂದು ತೀವ್ರವಾದ ಬಯಕೆ ಅವಳನ್ನು ಹಿಂಸಿಸುತ್ತಿತ್ತು. ಅವಳ ಸೌಂದರ್ಯ ಎಲ್ಲ ವೇಸ್ಟ್ ಆಗಿಬಿಡ್ತಾ ಇತ್ತು ಅಂತ ಅನಿಸ್ತಾ ಇತ್ತು. ಅವಳಿಗೆ ಹತಾಶೆ ಉಂಟಾಗುತ್ತಿತ್ತು. ಹೀಗಾಗಿ ಅವಳಿಗೆ ರಾತ್ರಿ ನಿದ್ದೆ ಸರಿಯಾಗಿ ಬರ್ತಾ ಇರಲಿಲ್ಲ. ಅಶಾಂತವಾದ ಮನಸ್ಸು ಅವಳನ್ನು ನಿದ್ರೆಗೆ ಜಾರಲು ಬಿಡುತ್ತಿರಲಿಲ್ಲ. ಹೊರಗಡೆ ತನ್ನ ಮಗಳು ಅಳಿಯ ಸರಸದಲ್ಲಿ ತೊಡಗಿರುವಾಗ ಅವಳಿಗೆ ಒಳಗೆ ರೂಮಿನಲ್ಲಿ ಮಲಗುವುದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಒಂಟಿತನ ಮತ್ತು ಬಯಕೆ ಅವಳನ್ನು ಕಂಗೆಡಿಸುತ್ತಿತ್ತು. ಮನಸ್ಸಿನಲ್ಲಿ ಏನೇನೋ ಹುಚ್ಚು ಆಲೋಚನೆಗಳೆಲ್ಲ ಬರ್ತಾ ಇತ್ತು. ಅವಳ ಆಲೋಚನೆಗಳು ಹಾದಿ ತಪ್ಪುತ್ತಿದ್ದವು. ಹೇಗಾದರೂ ಮಾಡಿ ಯಾರ ಜೊತೆಗಾದರೂ ಆಸೆಯನ್ನ ತೀರಿಸಿಕೊಳ್ಳಬೇಕು ಅಂದುಕೊಳ್ತಾ ಇದ್ಲು. ಒಂದು ತಡೆಯಲಾಗದ ಹಂಬಲ ಅವಳನ್ನು ಆವರಿಸಿಕೊಂಡಿತ್ತು. ಹೀಗೆ ಒಂದು ದಿನ ಶ್ರೀದೇವಿಯ ಗೆಳತಿಯೊಬ್ಬಳ ಮದುವೆ ಫಿಕ್ಸ್ ಆಗಿತ್ತು. ಅದಕ್ಕೆ ಶಾಪಿಂಗ್ ಹೋಗುವುದಕ್ಕೆ ಶ್ರೀದೇವಿಯನ್ನ ಅವಳು ಕರೆದಿದ್ಲು. ಶ್ರೀದೇವಿ ಆಫೀಸ್ನಲ್ಲಿರುವ ತನ್ನ ಗಂಡನಿಗೆ ಫೋನ್ ಮಾಡಿದ್ಲು. ನೀವು ನಮ್ಮ ಜೊತೆ ಬನ್ರಿ ಅಂತ ಹೇಳಿದ್ಲು. ಆಗ ವಿವೇಕ್, ನನಗೆ ಜಾಸ್ತಿ ಕೆಲಸ ಇದೆ, ಬರೋದಕ್ಕೆ ಎಲ್ಲಿ ಲೇಟ್ ಆಗ್ಬಿಡುತ್ತೆ, ನೀನು ಒಬ್ಬಳೆ ಹೋಗು ಪ್ಲೀಸ್ ಅಂತ ಹೇಳಿದ. ಅವನು ಕೆಲಸದಲ್ಲಿ ಮುಳುಗಿದ್ದನು. ಆಗ ಶ್ರೀದೇವಿ ಅಮ್ಮನಿಗೆ ಹೇಳಿ ಶಾಪಿಂಗ್ ಹೊರಟಲು ಅವಳು ಗೆಳತಿಯ ಮದುವೆಗೆ ಉತ್ಸುಕಳಾಗಿದ್ದಳು. ಸ್ವಲ್ಪ ಹೊತ್ತಲ್ಲಿ ಆಫೀಸ್ ಇಂದ ಬಂದ ವಿವೇಕ್ ಆಗ ಮೋಹಿನಿ ಮಗಳಿಗೆ ಫೋನ್ ಮಾಡಿದ್ಲು. ಅಮ್ಮ, ನಾನು ಬರೋದು ತುಂಬಾ ಲೇಟ್ ಆಗುತ್ತೆ, ನೀನು ವಿವೇಕ್ಗೆ ಊಟ ಬಡಿಸು, ಹಾಗೆ ನೀನು ಕೂಡ ಊಟ ಮಾಡು ಅಂತ ಹೇಳಿದ್ಲು. ಅವಳು ತಡವಾಗಿದ್ದಕ್ಕೆ ಬೇಸರಗೊಂಡಿದ್ದಳು.
ಸರಿ ಅಂತ ಹೇಳಿದ ಮೋಹಿನಿ ಅಳಿಯನಿಗೆ ಸ್ನಾನ ಮಾಡಿ ಫ್ರೆಶ್ ಆಗಿ ಬರೋದಕ್ಕೆ ಹೇಳಿದ್ಲು. ವಿವೇಕ್ ಸ್ನಾನ ಮುಗಿಸಿ ಬಂದ ಬನಿಯನ್ ಹಾಕೊಂಡು ನಿಂತಿದ್ದ ಅಳಿಯನನ್ನೇ ನೋಡ್ತಾ ನಿಂತಿದ್ಲು ಮೋಹಿನಿ. ಒಂದು ಬಗೆಯ ಕಾಮದ ನೋಟ ಅವಳ ಕಣ್ಣಲ್ಲಿತ್ತು. ವಿವೇಕ ಅವಳನ್ನ ಒಮ್ಮೆ ನೋಡಿದ. ಅವನಿಗೆ ಮುಜುಗರವಾಯಿತು. ಅವನ ನೋಟಕ್ಕೆ ನಾಚಿ ಮೋಹಿನಿ ತಲೆ ತಗ್ಗಿಸಿ ನಿಂತುಕೊಂಡಳು. ಅವಳಿಗೆ ಸಂಕೋಚವಾಯಿತು. ಕೆಲವು ದಿನಗಳಿಂದ ತನ್ನ ಅತ್ತೆಯ ವರ್ತನೆಯನ್ನ ಸ್ವಲ್ಪ ಬದಲಾವಣೆಯಾಗಿರುವುದನ್ನ ವಿವೇಕ್ ಗಮನಿಸಿದ. ಅವನಿಗೆ ಕುತೂಹಲ ಮತ್ತು ಗೊಂದಲ ಉಂಟಾಗಿತ್ತು. ಅದು ಯಾಕೆ ಅಂತ ಅವನಿಗೆ ಅರ್ಥ ಆಗಿರಲಿಲ್ಲ. ಆಗಾಗ ತನ್ನ ಅತ್ತೆಯ ಅಂದವನ್ನ ಕದ್ದು ನೋಡ್ತಾ ಇದ್ದ. ಒಂದು ಕ್ಷಣದ ದುರ್ಬಲತೆ ಅವನನ್ನು ಆಕರ್ಷಿಸಿತ್ತು. ಹಾಗೆ ನೋಡೋದು ತಪ್ಪು ಅಂತ ಗೊತ್ತಿದ್ರು. ಅತ್ತೆ ನೋಡೋಕೆ ನನ್ನ ಹೆಂಡತಿಗಿಂತ ತುಂಬಾ ಚೆನ್ನಾಗಿದ್ದಾಳೆ ಅಂತ ಮನಸ್ಸಲ್ಲಿ ಅಂದುಕೊಂಡ. ಒಂದು ಕ್ಷಣದ ಹೋಲಿಕೆ ಅವನನ್ನು ತಬ್ಬಿಬ್ಬುಗೊಳಿಸಿತ್ತು. ಮೋಹಿನಿ ವಿವೇಕ್ಗೆ ಸ್ನ್ಯಾಕ್ಸ್ ತೆಗೆದುಕೊಂಡು ಬಂದಳು. ಈಗ ಊಟ ಮಾಡೋ ಸಮಯದಲ್ಲಿ ಸ್ನ್ಯಾಕ್ಸ್ ಯಾಕೆ? ನನಗೆ ಬೇಡ ಅಂತ ಹೇಳಿದ. ಅವನಿಗೆ ಹಸಿವಿರಲಿಲ್ಲ. ಸ್ನ್ಯಾಕ್ಸ್ ತಿಂದ್ರೆ ನಂತರನೇ ಅಲ್ವಾ ಊಟ ಮಾಡೋದು ಅಂತ ವಯಾರದಿಂದ ಹೇಳಿದ್ಲು ಮೋಹಿನಿ. ಅವಳ ಮಾತುಗಳಲ್ಲಿ ಒಂದು ಬಗೆಯ ಆಹ್ವಾನವಿತ್ತು. ಸುಮ್ನೆ ನೋಡ್ತಾ ಇರೋ ವಿವೇಕ್, ನನ್ನ ಕಂಡು ಸ್ನ್ಯಾಕ್ಸ್ ನಿನ್ನ ಎದುರುಗಡೆನೇ ಇದೆ, ಸುಮ್ನೆ ನೋಡೋದನ್ನ ಬಿಟ್ಟು ತಿನ್ನಬಹುದಲ್ವಾ ಅಂತ ನಗತಾ ಹೇಳಿದ್ಲು. ಅವಳು ನಾಟಕವಾಡುತ್ತಿದ್ದಳು. ಆಗ ಹೇಳುವಾಗ ಅವಳ ಸೆರಗು ಸ್ವಲ್ಪ ಕೆಳಕ ಜಾರದು. ಅದು ಉದ್ದೇಶಪೂರ್ವಕವಾಗಿತ್ತೋ ಏನೋ. ಅದು ವಿವೇಕನ ಕಣ್ಣಿಗೂ ಬಿತ್ತು. ಅವಳ ದೇಹದ ಸಿರಿ ತುಂಬಿ ತುಳುಗುತ್ತಾ ಇತ್ತು. ಅವನಿಗೆ ಕಾಮದ ಕಿಚ್ಚು ಹತ್ತಿತು. ಅವಳ ಸೌಂದರ್ಯ ಅವನ ಮನಸ್ಸನ್ನ ಕೆಡಿಸಿಬಿಟ್ಟಿತ್ತು. ಅವನು ತನ್ನ ನಿಯಂತ್ರಣ ಕಳೆದುಕೊಳ್ಳುತ್ತಿದ್ದನು. ಏನ್ ಮಾಡಬೇಕು ಅಂತನೇ ತೋಚಲಿಲ್ಲ. ಕಣ್ಣು ಬಿಟ್ಟು ನೋಡ್ತಾ ನಿಂತ್ಕೊಂಡ. ಅವನಿಗೆ ಕಂಟ್ರೋಲ್ ಮಾಡಿಕೊಳ್ಳುವುದಕ್ಕೆ ಆಗಲಿಲ್ಲ. ಅವನು ತಲ್ಲಣಗೊಂಡಿದ್ದನು. ಅಷ್ಟರಲ್ಲಿ ಮೋಹಿನಿ ಹಿಂತಿರುಗಿ ಅಲ್ಲಿಂದ ಹೋದಲು. ಅವಳು ಅವನ ಪ್ರತಿಕ್ರಿಯೆಗಾಗಿ ಕಾಯುತ್ತಿದ್ದಳು. ಅವಳು ಹಿಂದೇನೆ ಹೋದ ವಿವೇಕ್ ಒಮ್ಮೆಲೆ ಅವಳ ಸೊಂಟವನ್ನ ಹಿಡಿಕೊಂಡು ಬಿಟ್ಟ. ಅವನು ತಡೆಯಲಾರದೆ ಆ ಕೃತ್ಯ ಎಸಗಿದನು. ಈಗ ಮೋಹಿನಿಗೆ ಏನ್ ಮಾಡೋದು ಅಂತಾನೆ ತೋಚತಾ ಇರಲಿಲ್ಲ. ಅವಳು ಆಶ್ಚರ್ಯ ಮತ್ತು ಬಯಕೆಯ ಮಿಶ್ರಣದಲ್ಲಿ ತೇಲುತ್ತಿದ್ದಳು. ಒಂದು ಕ್ಷಣ ಆಶ್ಚರ್ಯ ಆದ್ರೂನು ಅವಳಿಗೂ ಬೇಕಾಗಿದ್ದಿದ್ದು ಅದೇ ಆಗಿತ್ತು. ಅವಳ ದೀರ್ಘಕಾಲದ ಬಯಕೆ ಈಡೇರುತ್ತಿತ್ತು. ಹಾಗಾಗಿ ಅವಳು ಕೂಡ ಆ ವೇಷದಲ್ಲಿ ಅವನನ್ನ ಗಟ್ಟಿಯಾಗಿ ತಪ್ಪಿಕೊಂಡಳು. ಅವಳು ಕೂಡ ಪ್ರತಿಕ್ರಿಯಿಸಿದಳು. ವಿವೇಕ ಅವಳನ್ನ ಇನ್ನಷ್ಟು ಗಟ್ಟಿಯಾಗಿ ತಪ್ಪಿಕೊಂಡ. ಅವನು ತೃಷಿತನಾಗಿದ್ದನು. ಇಬ್ಬರೂ ಅದನ್ನ ಎಂಜಾಯ್ ಮಾಡ್ತಾ ಇದ್ರು. ಅವರ ನಡುವೆ ಅನೈತಿಕವಾದ ಬಂಧ ಬೆಳೆಯಿತು. ಅದೇ ಆವೇಶದಲ್ಲಿ ಬೆಡ್ ಮೇಲೆ ಹೋಗಿ ಮಲಗಿದ್ರು. ಅವಳನ್ನ ಅಂಗಾತ ಮಲಗಿಸಿ ಉಕ್ಕಿ ಹರಿಯುವ ಅವಳ ಸೌಂದರ್ಯ ಜೊತೆ ತುಂಬಾ ಹೊತ್ತು ಆಟ ಆಡ್ತಾ ಇದ್ದ ವಿವೇಕ್ ಅವನು ಕಾಮದಲ್ಲಿ ಮುಳುಗಿದ್ದನು. ಅದೆಷ್ಟೋ ದಿನಗಳ ನಂತರ ಸಿಗುತ್ತಿದ್ದ ಸುಖಕ್ಕೆ ಕರಗಿ ಹೋಗಿದ್ದಳು ಮೋಹಿನಿ. ಅವಳು ತೃಪ್ತಿಯಿಂದ ಮೈಮರೆತಿದ್ದಳು. ಅದನ್ನ ಅನುಭವಿಸುತ್ತಾ ಅವನ ತಲೆ ಕೂದಲಲ್ಲಿ ಬೆರಳಾಡಿಸುತ್ತಾ ಮಲಗಿದ್ದಳು. ಒಂದು ಬಗೆಯ ಮಮತೆ ಅವಳಲ್ಲಿ ಮೂಡಿತ್ತು. ಒಬ್ಬರಿಗೊಬ್ಬರು ಸಹಕರಿಸುತ್ತಾ ಎಲ್ಲವನ್ನ ಮುಗಿಸಿದ್ರು. ಮೋಹಿನಿ ಕೂಡಲೇ ತನ್ನ ಬಟ್ಟೆಯನ್ನೆಲ್ಲ ಹಾಕಿಕೊಂಡು ಹೊರಗಡೆ ಬಂದಳು. ಅವಳಿಗೆ ತಕ್ಷಣವೇ ತಪ್ಪಿನ ಅರಿವಾಯಿತು. ಆಗಿರುವ ಕೆಲಸಕ್ಕೆ ಅವಳಿಗೆ ಆಗ ಪಶ್ಚಾತ್ತಾಪವಾಗತೊಡಗಿತ್ತು. ಅವಳು ತನ್ನ ಕೃತ್ಯಕ್ಕೆ ನಾಚಿಕೆ ಪಡುತ್ತಿದ್ದಳು. ಅಯ್ಯೋ, ಎಂತ ತಪ್ಪು ಕೆಲಸ ಮಾಡಿದೆ, ಎಂತ ಪವಿತ್ರವಾದ ಸಂಬಂಧವನ್ನ ಕೆಡಿಸಿಕೊಂಡೆ, ಸ್ವಲ್ಪನಾದರೂ ಯೋಚನೆ ಮಾಡಬೇಕಾಗಿತ್ತು ಅಂತ ಅವಳು ತನ್ನ ವಿವೇಕಹೀನತೆಗೆ ಮರುಗುತ್ತಿದ್ದಳು. ಇದೇ ಸಮಯಕ್ಕೆ ವಿವೇಕ್ ಕೂಡ ತನ್ನ ಕೆಲಸಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದ. ಅವನು ತಾನು ಮಾಡಿದ ತಪ್ಪಿಗೆ ನೊಂದುಕೊಂಡಿದ್ದನು. ಏನ್ ಮಾಡೋದು ಅಂತ ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ. ಅವನು ಗೊಂದಲದಲ್ಲಿದ್ದನು. 1 ಗಂಟೆಯ ನಂತರ ಶ್ರೀದೇವಿ ಮನೆಗೆ ಬಂದ್ಲು. ಅವಳು ಏನೂ ಅರಿಯದ ಮುಗ್ಧೆಯಂತೆ ಬಂದಳು. ಮೋಹಿನಿಗೆ ತನ್ನ ಮಗಳ ಮುಖವನ್ನ ನೋಡಲು ಆಗುತ್ತಿರಲಿಲ್ಲ. ಅವಳಿಗೆ ತೀವ್ರ ಮುಜುಗರ ಮತ್ತು ತಪ್ಪಿತಸ್ಥ ಭಾವನೆ ಕಾಡುತ್ತಿತ್ತು. ಸ್ವಲ್ಪ ಹೊತ್ತಲ್ಲಿ ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಏನೂ ಆಗಿಲ್ಲ ಎನ್ನುವಂತೆ ಸುಮ್ಮನಿದ್ದಳು. ಅವಳು ತನ್ನ ನೋವನ್ನು ಮರೆಮಾಚಲು ಪ್ರಯತ್ನಿಸುತ್ತಿದ್ದಳು. ಇನ್ನೂ ಊಟ ಮಾಡಿಲ್ವಾ ಅಂತ ವಿವೇಕನನ್ನ ಕೇಳಿದ್ಲು. ಅವಳು ಕಾಳಜಿಯಿಂದ ವಿಚಾರಿಸಿದಳು. ಹಾಗೆ ತನ್ನ ಗಂಡನಿಗೆ ಊಟಕ್ಕೆ ಬಡಿಸಿದ್ಲು. ಅವಳು ತನ್ನ ಪತಿಯನ್ನು ಪ್ರೀತಿಸುತ್ತಿದ್ದಳು. ಆದರೆ ವಿವೇಕೆ ಊಟ ಮಾಡೋ ಮನಸ್ಸೇ ಇರಲಿಲ್ಲ. ಅವನಿಗೆ ತಾನು ಮಾಡಿದ ತಪ್ಪಿನಿಂದ ಮನಸ್ಸು ಭಾರವಾಗಿತ್ತು. ನನಗೆ ಹೊಟ್ಟೆ ಸರಿ ಇಲ್ಲ ಅಂತ ಹೇಳಿ ಹಾಗೆ ಮಲ್ಕೊಂಡ. ಅವನು ಮುಖ ತೋರಿಸಲು ನಾಚಿಕೆ ಪಡುತ್ತಿದ್ದನು. ಅವನಿಗೆ ತಾನು ಮಾಡಿದ್ದು ತಪ್ಪು ಅಂತ ಮನಸ್ಸಲ್ಲಿ ಕೊರಿತಾ ಇತ್ತು. ಅವನಿಗೆ ತೀವ್ರವಾದ ಪಶ್ಚಾತ್ತಾಪವಾಗುತ್ತಿತ್ತು. ಹೀಗೆ ಕೆಲವು ದಿನಗಳು ಅತ್ತೆ ಅಳಿಯ ಸರಿಯಾಗಿ ಮಾತನಾಡಿಕೊಳ್ಳಲೇ ಇಲ್ಲ. ಅವರ ನಡುವೆ ಒಂದು ರೀತಿಯ ಮೌನ ಆವರಿಸಿತ್ತು. ಮುಜುಗರದ ವಾತಾವರಣವಿತ್ತು. ಈ ಕಥೆ ಇಲ್ಲಿಗೆ ಮುಗಿಯುತ್ತೆ. ಕಥೆ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.